ಹೋಯ್ತಾರಪ್ಪ ಓಕೆ ಸಮೀರ್ ಇಂಟ್ರೊಡ್ಯೂಸ್ ಯುವರ್ಸೆಲ್ಫ್. ಹಾಯ್ ಬಾಯ್ಸ್, ಚಾನ್ಸ್ ಆಫ್ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋ ಇದರ ಈ ಟ್ರಿಪ್ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಇದರಲ್ಲಿ, ಎಲ್ಲ ನಮ್ಮ ವಿನಯ್ ಕಮಾಂಡಿದ್ರ ಕಾಂಟ್ರಿಬ್ಯೂಷನ್. ಚಾನ್ಸ್ ಏನು ಇಂಟ್ರೊಡ್ಯೂಸ್ ಯುವರ್ಸೆಲ್ಫ್. ಜಿಮ್ ಬಾಯ್. ಏನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಈ ಟ್ರಿಪ್ನಾಗ? ನಥಿಂಗ್ ಯಾಕಂದ್ರೆ ತಿನ್ನೋದು ನನ್ನ ಕಡೆ ರೊಕ್ಕನೂ ಇಲ್ಲ. ತಿನ್ನೋದು ಬಿಟ್ರೆ ಏನು ಗೊತ್ತಿಲ್ಲ. ನನ್ನ ಕಡೆ ರೊಕ್ಕನೂ ಇಲ್ಲ, ಇವರ ಸ್ಪಾನ್ಸರ್ ಮಾಡ್ಯಾರ ನೋಡ್ರಿಪ್ಪ. ಎಲ್ಲ ಖರ್ಚು ಏನೈತಿ ಟ್ರಿಪ್ಪಿಂದ ಬಂದ ನಾಡಿ ಮೊಬೈಲ್ ಎಲ್ಲ ಇವು ವಿನಯ್ ಮತ್ತೆ ಧವಲ್ ಸ್ಪಾನ್ಸರ್ ಮಾಡಿದ್ದಾರೆ. ಈಸ್ ಅವರ್ ಡ್ರೈವರ್ ಮಂಜು. ಕಾಂಟ್ರಿಬ್ಯೂಷನ್ ನೋ ಕಾಂಟ್ರಿಬ್ಯೂಷನ್ ಫ್ರಮ್ ಮೈ ಸೈಡ್. ಥ್ಯಾಂಕ್ ಯು. ಏರ್ಕೋಡ್ ನೀವು ಬ್ರೋ. ಮಂಜು, ಹೌ ಇಸ್ ಯುವರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬ್ರೋ? ಹೌ ಇಸ್ ದಿ ರೋಡ್? ಹೌ ಇಸ್ ದಿ ಗುಡ್ದಾಗ ನಮ್ಮ ಹೆವಿ ಡ್ರೈವರ್ ಧವಲ್ ನಾನು ಹೊಡಿತಾನೆ ತಗೋ. ವೇರ್ ಇಸ್ ಚೈಲ್ಡ್ ಬಾ. ಅಲ್ಲ ಯಾರವ್ರು ಅಸ್ಪಿರೆಂಟ್ ಕಾಂಪಿಟೇಟಿವ್ ಓದಿ ಬಂದಾರ, ಯಾರು ಬಂದಾರ? ಎಲ್ಲಿ ಹೊಂಟ್ರ ಗೈಸ್? ಅದ ಯಾರಕೋಡ್ ಹೋಗಿ ಏನ್ ಮಾಡ್ತೀರಲ್ಲಿ? ಏನು ಸ್ಪಾಟ ಯಾರಕೋಡ್ದ ಯಾವ್ದ ಕಿಳಿಯೂರ್ ಫಾಲ್ಸ್ ಕೊಟ್ಟಿದೀವಿ. ಫಾಲ್ಸಲ್ಲಿ ವಿನಯ್ ಚಡ್ಡಿ ಮೇಲೆ ಡ್ಯಾನ್ಸ್ ಮಾಡ್ತಾರೆ. ವನಾಶೋಕೆ ಮಾಡತ್ತಲ್ಲ, ಹಿಂದೆ ಯಾರ ಕುಂತ ವನಾಶೋಕೆ ಮಾಡತ್ತಲ್ಲ ಯಾರ? ಇನ್ನ ಎಷ್ಟು 35 ಕಿಲೋಮೀಟರ್ ಐತಿ. ಮುಂಜಾನೆ 3:30 ಬಿಟ್ಟಿದ್ವಿ. ಮುಂಜಾನೆ 3:30 5 ಗಂಟೆ ನಾವು ಹತ್ತಿಗುಪ್ಪೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ನಾವು ಸಮೀರ್ನ ಪಿಕಪ್ ಮಾಡಕ್ ಹೋದಾಗ ಆಲ್ಮೋಸ್ಟ್ 5:30 ಆಗಿತ್ತು. ಆಮೇಲೆ ನಮ್ಮ ಜಿಮ್ ಬಾಯ್ಗೆ ಸ್ವಲ್ಪ ಹಸು ಆಯ್ತಾ. ಅದಕ್ಕೆ ಯಾವ ಯಾವುದೋ ಒಂದು ಆನ್ ರೋಡ್ ಯಾವುದೋ ಒಂದು ಊರು ಸಿಕ್ತ. ಅಲ್ಲಿ ಜಸ್ಟ್ ಒಂದು 10 ದೋಸೆ ಮತ್ತೊಂದು 4 ಇಡ್ಲಿ ಹಚ್ಚದಿಂದ ನಮಗೆ ದೋಖ ಮಾಡಿದ್ದಾರೆ. ಮತ್ತ ಬ್ರೋ, ಹೌ ಇಸ್ ದ ಜೋಶ್? ಜೋಶ್ ಇಸ್ ಹೈ ಬ್ರೋ. ಹೈ ಮಸ್ತ್ ಹೈ. ನಲ್ಲ ಇರಕ್ಕ ನಮ್ಮ ಜೊತೆ 2 ಪೇಷಂಟ್ಸ್ ಅದಾವೆ. ಒಂದು ಪೇಷಂಟ್ ಅಲ್ಲ ಕರಂಬ ಜ್ಯೂಸ ಕುಡಿದ್ರಲ್ಲ 3 ಜನ, ಹೆಂಗಿತ್ತ? ಬ್ರೋ ಫುಲ್ ಸ್ವೀಟ್ ಇತ್ತು ಬ್ರೋ. ಕರಂಬ ಜ್ಯೂಸ್ ನಲ್ಲ ಇರ್ತ. ಯಾರೋ ಹುಡುಗನ ಶ್ರೇಯದಲ್ಲಿ ಏನಂದ ಸುಳನ್, ಯಾವ್ದೋ ಸುಳನ್ ಅಂತ. ಆಯ್ತು ಮತ್ತೆ ನಮ್ಮ ಸಾಂಡವ್ರು ಮುಂದೆ ಕಂಟಿನ್ಯೂ ಮಾಡ್ತಾರೆ. ಇಷ್ಟು ಹೇಳಿ ಈಗ ಬಾಯ್ ಬಾಯ್ ಮಂಜು ವಿತ್ ಯುವರ್ ಲೆಫ್ಟ್ ಹ್ಯಾಂಡ್. ಮಿಡಲ್ ಫಿಂಗರ್ ಅಲ್ಲ. ಒನ್ಸ್ ಮೋರ್ ಏನು ಮಾಡೋ ಅವನ ವಿಡಿಯೋ ಚಾಲೂ ಮಾಡಿ ಅಂತ ಒಂದು ಸಾಂಗ್ ಹಾಡೋಣ, ಯಾವ್ದಾರ ಒಂದು ಸಾಂಗ್. ನಮಗೆ ಬರಂಗಿಲ್ಲ ಹಾಡೋಣ. ಸ್ಕ್ರಿಪ್ಟ್ ಮಾಡಿ ಆಮೇಲೆ ರೆಕಾರ್ಡ್ ಮಾಡೋದು ಹಾಡೋದು ಬಂದ್ ಗೊತ್ತಿರೋದು. ಅದೇ ಎಲ್ಲ ಬೇಕಾದ್ರೆ ಎಲ್ಲರೂ ಮೊಬೈಲ್ ತಗೊಳ್ರಿ.
ಫಸ್ಟ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹಳೆ ಇದ್ದ ಅರ್ಜುನ ಆದ್ರೆ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಇದ ಕರೆಕ್ಟ್ ಹಿಂಗ ಇದ್ರಾಗ ಹೋಗೋದು ಗೊತ್ತಾಗಿಲ್ಲ ಬರೀ ರೋಡ್ ಅಷ್ಟು ವರ್ಷ ಮಾಡ್ತಾರೆ ಹೊಡಿತಾರ ನಾವು ಗಾಡಿ ನಿಲ್ಸಿದೀವಿ. ನಾವು ಫೋಟೋ ಶೂಟ್ ಮಾಡ್ಕೊಳ್ಳೋ ಮುಂದೆ ಸ್ವಲ್ಪ ಕೆಳಗೆ ಕುಂತ್ಬಿಟ್ಟಾನ್ರಿ, ಅಲ್ಲಿ ಸಿಕ್ಕೊಂಡ್ಬಿಟ್ಟಾರಿ. ಯಾರ ಹೇಳಿ ಅವರೇ, ಹೇಗೆ ಅನಿಸ್ತಾ ಇದೆ ಹಳ್ಳೋಗಿದ್ದ ಎಕ್ಸ್ಪೀರಿಯನ್ಸ್? ಎರಡು ಹಳ್ಳು ಸಿಕ್ಕೊಂಡ್ಬಿಟ್ಟಾವ್ರಿ. ಮುಖ ನೋಡಿದ್ರು ಈ ತರ ಆಗ್ಬಿಟ್ಟಿದೆ ನೋಡಿ. ಆಗಿದೆ. ಮೊದಲು ಈ ತರ ಇರ್ಲಿಲ್ಲ. ಈ ತರ ಇರ್ಲಿಲ್ಲ. ನಗ್ತಾ ಇದ್ದ. ಆದಷ್ಟು ಬೇಗ ಹಳ್ಳೂನ ಹೊರಗೆ ತರೋ ಕಾರ್ಯಾಚರಣೆ ನಾವು ಮಾಡ್ತೀವಿ. ಇವಾಗ 30 ಕಿಲೋಮೀಟರ್ ಅಷ್ಟೇ ಇದೆ, 30-40 ಮಿನಿಟ್ಸ್ ದೂರ ಇದಿದೆ. ಇವಾಗ ಹಳ್ಳನ್ನು ಹೇಗಿದೆ ಇವಾಗ ಎಕ್ಸ್ಪೀರಿಯನ್ಸ್ ಇವಾಗ ಚಾಂದ್ ಅವ್ರು ಹೇಳ್ತಾರೆ. ಹೇಳಿ ಚಾಂದ್ ಅವರೇ, ಇವಾಗ ಅವ್ನು ಗುಂಡ್ಯಾಗಿಂದ ಹಳ್ಳು ಹೇಗೆ ತೆಗಿಬೋದು? ಈಗ ಮುಳ್ಳನ್ನ ಹೆಂಗ್ ಮುಳ್ಳಿನ ತೆಗಿದಾರ, ಹಳ್ಳನ್ನ ಹಂಗ ಹಳ್ಳಿಂದ. ಅಂದ್ರೆ ನೀವು ಇವಾಗ ಕುಂಡೆಯಲ್ಲಿ ಇನ್ನೊಂದು ದೊಡ್ಡ ಹಳ ಹಾಕೋ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ? ಹೌದು. ಇಲ್ಲಿ ಒಳ್ಳೆ ವಿಚಾರ.
ಯಾಕಂದ್ರೆ ನಮ್ಮ ಹಿಂಗಾಗಿದೆ ಮುಖ ಸೀದಾ ಮಾಡಬೇಕಂದ್ರೆ ನಾವು ಅವ್ರು ಜೊತೆ ಬಂದಿರೋರ್ದು ರೆಸ್ಪಾನ್ಸಿಬಿಲಿಟಿ ಆಕೈತಿ. ನೋಡೋಣ, ಪ್ರಯತ್ನ ಮಾಡೋಣ, ಎಷ್ಟು ಸಾಧ್ಯ ಪ್ರಯತ್ನ ಮಾಡಿ. ಆದ್ರೆ ನಿಮ್ ಕಡೆ ನೀವು ಪ್ರಯತ್ನ ಮಾಡಿದ್ರೆ ತಿನ್ಕಿ ಬರ್ಲಿಲ್ಲ ಅಂದ್ರೆ ಮುಂದೆ ಚಾಂದೂರ್ ದೇವ್ರು ಇನ್ನೊಂದು 30 ಕಿಲೋಮೀಟರ್ ಸಹಿಸ್ಕೊಳ್ಳುವಂತ ಶಕ್ತಿ ಕೊಡ್ಲಿ. ಆದಷ್ಟು ಬೇಗ ಬರ್ಲಿ ಅಂತ ನಾವು ವಿಚಾರ ಮಾಡ್ತೀವಿ. ಆದಷ್ಟು ಬೇಗ 29 ಕಿಲೋಮೀಟರ್ ಐತಿ. ಆದಷ್ಟು ಬಂದ್ರೆ ಚಲೋ ಆಗತ್ತ. ಸ್ವಲ್ಪ ಮಂಜು ಸ್ವಲ್ಪ ಫಾಸ್ಟ್ ಹೊಡಿ, ಆಗಿದ್ದಾಗಲೇ ಹಳ್ಳ ಸ್ವಲ್ಪ ನಾನು ಇಲ್ಲ ಮಂಜು ಸ್ಲೋ ಹೊಡಿ, ಯಾಕಂದ್ರೆ ಮತ್ತೆ ಅಡಿಕೆ ಅದು ಆದ್ರೆ ಹಳ್ಳ ಬಿಡುದು ಕಷ್ಟ ಆಗುತ್ತೆ. ಆದಷ್ಟು ಬೇಗ ಗೆಳೆಯರಿ ಇವನ್ ಮುಖದ ಮೇಲೆ ನಗುವನ್ನ ಬರ್ಸೋ ಪ್ರಯತ್ನ ಮಾಡ್ತೀವಿ. ಬರ್ಲಿಲ್ಲ ಅಂದ್ರೂ ಏನಾರ ಒಂದ್ ಮಾಡ್ತೀವಿ. ಬರೋ ಅಷ್ಟೊತ್ತಿಗೆ ಓಕೆ ಓಕೆ ಬಾಯ್. ಮತ್ತೆ ಅವನ್ನ ತೋರಿಸ್ಬೇಕಾಗುತ್ತೆ. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋ ಹಳ್ಳ ಹೋದ್ಮೇಲೆ ಭೇಟಿ ಆಗ್ತೀವಿ ಅಂತ ಹೇಳ್ಬಿಡಿ. ಸ್ವಲ್ಪ ಲೈಕ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪ್ಲೀಸ್. ಹಾಯ್ ಗೈಸ್, ಹೇಳು ಹಳ್ಳ ನಮ್ಮ ವಿನಯ್ ಅವ್ರದ ಹಳ್ಳ ಕಟ್ ಮಾಡಿ. ಕಿಲೋಮೀಟರ್ ಬಂದಿದ್ದೀವಿ ಆಲ್ರೆಡಿ. ಹಳ್ಳ ಉದುರಿ ಹೆಂಗ್ ಕುಂತ ನೋಡ್ರಿ ಹಳ್ಳಾಗಿ. ಬನ್ನಿ. ಇಲ್ಲ ನಮ್ಮ ಮತ್ತೆ ಸ್ವಲ್ಪ ಹಳ್ಳ ಬೇರೆ ಏರಿದ್ವಿ. ಮುಖ ನೋಡ್ರಿ ಅವ್ರದ ಮುಖ ಹೆಂಗೈತಿ. ಮಾತಾಡುವಲ್ಲ ಇಲ್ಲ ಇವು ನಾವು ಉದ್ರಾವಣನ ಮತ್ತೆ ಬರಾಗ್ತಾವ. ಮುಖ ಒರೆಸ್ಕೊಳ್ದಾಗ ಇಲ್ಲ